ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನು 18 ಕಿಲೋಮೀಟ್ರ್ ಪಂಪ ಇದೆ ನೋಡಿ. ಇದು ದೊಡ್ಡಪಾದ ಮಾಡೋರಿಗೆ ಈ ಥರ ಪಾಸ್ ಕೊಡ್ತಿದ್ದಾರೆ ಈ ಸಲದಿಂದ. ಈ ಪಾಸು ತುಂಬಾ ಉಪಯೋಗ ಆಗುತ್ತೆ. ದೊಡ್ಡಪಾದ ಮಾಡಿ ಬಂದವ್ರಿಗೆ ಡೈರೆಕ್ಟ್ ದರ್ಶನ ಅಂತೆ. ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಸ್ವಾಮಿ ಶರಣಂ ಈ ಥರ ಫ್ಲಾಟ್ ಇದೆ ಇವಾಗ ನೋಡಿ. ಹಿಂಗೆ ನಡ್ಕೊಂಡು ಹೋಗೋದು ಕಾಡಿನಲ್ಲಿ. ನೆಕ್ಸ್ಟು ನಮಗೆ ಬೆಟ್ಟ ಅಂತ ಬರೋದು ಕರಿಮಲೆ. ಅದು 1-2 ಕಿಲೋಮೀಟ್ರ್ ಐತೆ. ಸಿಕ್ಕಾಪಟ್ಟೆ ಅಪ್ಪು ಅಲ್ಲ ಹತ್ತದ 2 ಕಿಲೋಮೀಟ್ರು. ಅಲ್ಲಿವರೆಗೂ ಇದೇ ಥರ ಫ್ಲಾಟು. ಇನ್ನು 22 ಕಿಲೋಮೀಟ್ರು ಶಬರಿಮಲೆ ಇದೆ. ಪಂಬ 18 ಇದೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ನೋಡೋಣ. ಆನೆ ಹೋಗಿರೋ ದಾರಿ ಲದ್ದಿ ನೋಡ್ರಿ. ಆನೆ ಲದ್ದಿ ಎಲ್ಲಿ? ಹೆಜ್ಜೆ ಗೊತ್ತಿದೆ ನೋಡ್ರಿ. ಆನೆದು ಇಲ್ಲೇ ಹೋಗಿರ್ತಾವೆ ಅಲ್ಲ ಕಡೆಯಿಂದ ಮತ್ತು ಸಂಜೆ ಬರುತ್ತದು. ಈಗ ಊಟಕ್ಕೆ ಹೋಗಿದೆ. ಓಕೆ ಸಾಂಸರ್ ಓಣ ನೋಡಿ ಆನೆ. ಹೋಗ್ತಾವೆ ನೋಡಿ. ಇದು ತುಂಬ ಲಾಂಗ್ ಸ್ಟ್ರೆಚ್. ಇದು 8 ಕಿಲೋಮೀಟ್ರು ಹಿಂಗೇ ಇದೆ. ಇದಾಗಿದ್ದ ಮೇಲೆ ಬರೋದು ಕರಿಮಲೆ ಬೆಟ್ಟ. ಕರಿಮಲೆ ಬೆಟ್ಟ ಹತ್ತಿಬಿಟ್ರೆ ಒಳ್ಳೆ ಅನ್ನಪ್ರಸಾದಂ ಇದೆ. ಅನ್ನಪ್ರಸಾದ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಮತ್ತೆ 8 ಕಿಲೋಮೀಟ್ರು. ಇಲ್ಲಿ ನೀರು ಇವರು ಇಂಥ ಚೀಲಗಳ್ನು ಹಿಂಗೆ ಹೊತ್ಕೊಂಡು ಬರ್ತಾರೆ. ಆಮೇಲೆ ನೋಡಿ ಎಷ್ಟು ವೆಯ್ಟ್ ಇರ್ತದೆ. ಅವನು ಇದೇ ದಾರಿಯಲ್ಲಿ ಹೊತ್ಕೊಂಡು ಬರ್ತಾರೆ. ನೋಡಿ ಆನೆಗಳು ಇಲ್ಲಿ ನೀರು ಕುಡಿಯೋಕೆ ಬರ್ತದೆ ಅನಿಸುತ್ತೆ ರೀ. ನೀರು ಕುಡಿಯೋಕ್ಕೆ ಇಲ್ಲ ಫ್ರೆಶ್ ವಾಟರ್. ಡೈರೆಕ್ಟಾಗ ನೀರು ಕುಡಿಯೋಕೆ ಬರ್ತಾವೆ. ಬರ್ರಿ ಕಡೆಗೆ ನೋಡ್ರಿ. ಮನೆ ಕನ್ಸ್ಕೊಂಡು ಬರ್ತಾಯಿತ್ತು. ಎಲ್ಲ ವಾಟರ್ ಕ್ರಾಸ್ ಮಾಡ್ತಿದ್ದಾರೆ. ಬನ್ನಿ ನಮ್ಮ ಪಟ್ಟದಾನೆ ಇಲ್ಲೇ ಇದೆ. ನೀರು ಲೋಡ್ ಮಾಡ್ಕೊತೀರಾ? ಮಣಿಕಂಠ ಇಲ್ಲಿ ನೋಡು. ಇಲ್ಲ ಫಿಶ್ ಹರಿಯ ನೀರಾಗ ಇರಲ್ಲ. ಹರಿಯ ನೀರಲ್ಲಿ ಫಿಶ್ ಇರಲ್ಲ. ನಿಂತ ನೀರಲ್ಲಿ ಇರುತ್ತೆ. ನಿಂತ ನೀರಾಗ ಇರುತ್ತೆ ಜಾಸ್ತಿ. ಹರಿಯ ನೀರಲ್ಲಿ ಕಮ್ಮಿ ಇರುತ್ತೆ. ಕಮ್ಮಿ ಇರುತ್ತೆ. ಹೆಂಗಿದಾವೆ ಇಂಥ ಕಲ್ಲಲ್ಲಿ ನಡಿಬೇಕು ಅಂದ್ರೆ ಪಾಪ ಹತ್ತು ನೋಡ್ರಿ. ಸ್ವಾಮಿ ಶರಣ ಮುಡಿ ತಲೆಯಿಂದ ನೀರು ಹಾಕ್ತಾ ಇರ್ತದೆ. ಸ್ವಾಮಿ ಶರಣ. ಇಲ್ಲಿ ಹೆಂಗಿದೆ ನೋಡಿ ಕಲ್ಲುಗಳು. ನೋಡಕ್ಕೆ ಒಳ್ಳೆ ನೈಸ್ ಅನಿಸುತ್ತೆ. ಕಾಲಿಗೆ ಚಿಕ್ಕ ಕಲ್ಲು ಚುಚ್ಚಿದಾಗ ಆಹಾ ಪ್ರಾಣನೇ ಹೊರ.
ನೋಡ್ರಿ ಹೋಗ್ತಾ ಇದ್ದಾರೆ. ಫೈನಲಿ ಪುದುಚೇರಿ ಬಂತು. ಸಾಯಂಕಾಲ ಬಾಬಾ ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಪಂಬ. ಪುದುಚೇರಿ ಬಂತು ನೋಡಿ ಸ್ವಾಮಿ. ಕರಿಮಲ ಪಾಯ್ತು ಕ್ಲೋಸ್ ಈ ಥರ ನೋಡಿ ಇಲ್ಲಿ ಹಾಕಿರ್ತಾರೆ. ಹಿಂಗೆ ಯಾವ ಪ್ರಾಣಿಗಳು ಬರಬಾರ್ದು ಅಂತ. ಫೈನಲಿ ಪುದುಚೇರಿ ಬಂದ್ವಿ. ಬನ್ನಿ ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಮ್ಮದು ಆದಷ್ಟು ಲಾಂಗ್ ಸ್ಟ್ರೆಚ್ 8 ಕಿಲೋಮೀಟ್ರು. ಅಪ್ಪ ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇದ್ದಾವೆ. ಅಯ್ಯೋ ಇಲ್ಲ ಅಯ್ಯಪ್ಪ ಎಲ್ಲ ಒಳ್ಳೇದು ಮಾಡಲಿ. ಹಾಂ ನೋಡಿ ಹಿಂಗೆ ಪುದುಚೇರಿಯಲ್ಲಿ ಬಂದ ತಕ್ಷಣ ಒಂದು ಸೀಲ್ ಹಾಕಿದ್ದಾರೆ ನೋಡಿ ಹಿಂಗೆ. ನೆಕ್ಸ್ಟು ಕರಿಮಲೆ ಟಾಪಲ್ಲಿ ಒಂದು ಸೀಲ್ ಹಾಕ್ತಾರೆ. ಹಾಕ್ಕೊಂಬಿಟ್ಟು ಹೋಗೋದು. ಸ್ವಾಮಿ ಶರಣಂ ಬರ್ರಿ ಇವಾಗ ಕರಿಮಲೆ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡೋಣ. ನೋಡಿ ಹಿಂಗೆ ನದಿ ಇದೆ, ಹಾಲು ಈಗಲೇ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಪುದುಚೇರಿಯಲ್ಲಿ ಫಸ್ಟ್ನೇ ದಿವಸ ಬಂದು ಪುದುಚೇರಿಯಲ್ಲಿ ಉಳ್ಕಂದ್ರೆ ಭಾಳ ಚೆನ್ನಾಗಿರುತ್ತೆ. ಪುದುಚೇರಿಯಲ್ಲಿ ಚೆನ್ನಾಗಿ ಉಳ್ಕೊಂಡ್ರೆ ಫಸ್ಟ್ ಡೇ ಬಂದು ಪುದುಚೇರಿಯಲ್ಲಿ ಉಳ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಈ ಹೊಳೆಯಲ್ಲಿ ಮಡಿಯಾಗಿ ನೀವು ಕರಿಮಲೆ ಬೆಟ್ಟನ ಆರಾಮಾಗಿ ಹತ್ಬೋದು. ಹೆಂಗಿದೆ ನಾವು ಫಸ್ಟ್ ಟೈಮು ಮಾಡಿದಾಗ ಪುದುಚೇರಿಯಲ್ಲಿ ಇಲ್ಲೇ ಉಳ್ಕೊಂಡಿದ್ದು. ಬರ್ರಿ ಇವಾಗ ಕಠಿಣ ಕರಿಮಲೆ ಬೆಟ್ಟನ ಹತ್ತೋಕೆ ರೆಡಿ ಆಗಿದ್ದೀವಿ. ಕೆಲವು ಸ್ವಾಮಿಯರು ಮುಂದೋಗಿದ್ದಾರೆ, ಕೆಲವು ಸ್ವಾಮಿಯರು ಇನ್ನೂ ಹಿಂದಿದ್ದಾರೆ. ನೋಡೋಣ ಹೇಗಿರುತ್ತೆ. ಸ್ವಾಮಿ ಶರಣಂ. 2 ತಾಸು ಬೇಕೀಗ ಈ ಬೆಟ್ಟ ಹತ್ತಕ್ಕೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ವಾಮಿ ಶರಣಂ. ಸ್ವಾಮಿ ಎಷ್ಟು ಮಟ್ಟಿಗಿದೆ ಅಂದರೆ ಸಿಕ್ಕಾಪಟ್ಟೆ ಇಟ್ಟಿದೆ. ಅಪ್ಪ ತುಂಬ ಸುಸ್ತು. ಸ್ವಾಮಿ ಶರಣಂ. ಹತ್ತಲೇಬೇಕು. ಅಯ್ಯೋ ತುಂಬ ಹಪ್ಪಿದೆ. ಅಷ್ಟು ಅವನಿಗೆ ಅಷ್ಟೊತ್ತಿಗೆ ಬಂದ್ವಿ. ಹೋಗ್ತಾ ಇದೆ. ನೋಡಿ ಎಷ್ಟು ಹೈಟ್ ಇದೆ. അടുത്ത സ്പോട്ടിൽ നിന്ന് വെള്ളം പിടിക്കും. അപ്പ ഭഗവന്ത സ്വാമി അപ്പ ಕರಿಮಲ ಟಾಪ್ ഇങ്ങനെ എടുത്തു ಲುಕ್ ಹೋಗಿ. ಕರಿಮಲ ಟಾಪಲ್ಲಿದ್ದೀವಿ.
ನೋಡ್ರಿ. ಟಾಪು ದೇವಿ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ವನದುರ್ಗ. ವನದುರ್ಗೆ. ಸ್ವಾಮಿ ರಸ್ತೆ 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 ಸ್ವಾಮಿ ರಸ್ತೆ ರಸ್ತೆ ರಸ್ತೆ. ಅಪ್ಪು ಡೌನ್ ಹಂಗಾಗಿ ಕಾಲು ಅನ್ನೋವು ಅಪ್ಪಪ್ಪ ಹುಷಾರು ಸ್ವಾಮಿ. ಅಯ್ಯೋ ಭಗವಂತ, ಅಯ್ಯಪ್ಪ ಸ್ವಾಮಿ ಅಂತ ನೋಡೋಣ. ಇವಾಗ ಮತ್ತಪ್ಪು ಇಂಥ ಕಲ್ಲು ನಡಿಬೇಕು. ಅಪ್ಪು ಅಂತೂ ಇಂತೂ ಟಾಪಿಗೆ ನಿಯರ್ ಬಂದ್ವಿ. ಯಪ್ಪ ದೊಡ್ಡ ಪಾದ ದೊಡ್ಡದಾಗೆ ಐತಿ. ಸ್ವಾಮಿ ಶರಣಂ. ಸಿಕ್ಕಾಪಟ್ಟೆ ಸುಸ್ತು. ಅಪ್ಪ ಕಲ್ಗಳು ನೋಡ್ರಿ, ಇವು ಎಂತೆಂಥ ಕಲ್ಗಳಿದಾವೆ. ಹಾಂ, ಇದ್ರ ಮ್ಯಾಲೆ ಕಾಲು ಇಟ್ಟೋಗ್ಬಿಟ್ರೆ ಜೀವನೇ ಹೋಗೋದು. ಅಪ್ಪ ಇಂತೂ ಮುಗಿಸಿದ್ವಿ. ಇಳಿಬೇಕು, ಇಳಿಯೋದು ಭಾರಿ ಕಷ್ಟ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಫೈನಲ್ಲಿ ಹತ್ತಿದ್ವಿ, ಬಂತು. ಟಾಪ್ ತೋರಿಸ್ತೀನಿ ನೋಡ್ರಿ, ಹೆಂಗಿದಾವೆ ಯಾರು ಕಾಡು. ಹಾಂ, ಇದ್ರ ಮೇಲೆ ಬಂದಮೇಲೆ ಸ್ವಲ್ಪ ಮಗನ ಹಾಕತ್ತೆ ನೋಡ್ರಿ. ಬಂತಪ್ಪ ಸ್ವಾಮಿ ಶರಣ. ಟಾಪಿಗೆ ಬಂದ್ವಿ. ಅಯ್ಯೋ ಭಗವಂತ. ಬಂದ್ವಿ. ಇದೇ ಟಾಪು. ಸ್ವಾಮಿ ಶರಣ. ಅವತ್ತಕ್ಕೆ ಹಿಂಗೆ ಅವ್ರ ಮಗಳ ಸ್ವಾಮಿ ಕರ್ಕೊಂಡು ಸ್ವಾಮಿಗಳಿಗೆ ಬಂದಿದ್ದಾರೆ. ಸ್ವಾಮಿ ಶರಣ ಅಯ್ಯಪ್ಪ. ಇದೆ ನೋಡಿ ಟಾಪ್. ಸ್ವಾಮಿ ಶರಣ. ಆಮೇಲೆ ಮಾತಾಡ್ತಾ ಇಲ್ಲ, ಸ್ವಲ್ಪ ಮಾತಾಡ್ಬೇಕಾಗಿ ಬಿಡತ್ತಿ. ಹಾಂ, ಏನು ಸ್ವಾಮಿ ಯಾಕೆ? ಹಾಂ, ಮಾತು ಗೀತು ಏನು ಬರ್ತಿಲ್ಲ, ಬೆಟ್ಟತ್ತಿ. ಅಯ್ಯೋ ಮೌನರಥ. ಅಯ್ಯಪ್ಪ ಸ್ವಾಮಿ ಮಾತಾಡ್ಬಿಡ್ತೀವಿ. ನಮ್ಮ ಸ್ವಾಮಿಯರು ಮೌನರಥ ತಡೆದಾರೆ ನೋಡ್ರಿ. ಫುಲ್ ಸುಸ್ತಾಗಿದ್ದಾರೆ ಫ್ರೆಂಡ್ಸ್ ಅವರು. ಬರ್ರಿ ನೋಡೋಣ. ಇವಾಗ ಇಳಿಯೋದು 4 ಕಿಲೋಮೀಟ್ರ್ ಐತೆ. ಇದು ಇಳಿದು ಬಿಟ್ರೆ ಇವೇ ಕ್ಲೋಸ್ ಮಾಡೋದು. ಈಗ ಇನ್ನೊಂದು ಇರ್ಬೇಕು. ಹಾಂ, ಹೋಗ್ತೀವಿ. ಈಗ ಎಷ್ಟ ಬಯ್ಯಪ್ಪ? 5 ಗಂಟೆ 6 ಕರೆಕ್ಟಾಗಿ ಹೋಗ್ತೀವಿ ನೋಡ್ರಿ. 7ಕ್ಕೆ ಹೋಗಿ ಮಡಿಯಾಗಿ 8ಕ್ಕೆ ಬಿಟ್ರೆ ಅಯ್ಯೋ ಕಷ್ಟ ಐತಯ್ಯಪ್ಪ, ದರ್ಶನ ಆಗಲ್ಲ. ದರ್ಶನ ಆಗೋದು ಕಷ್ಟ ಐತೆ ಅಯ್ಯಪ್ಪ ನೋಡ್ರಿ. ಎಲ್ಲ ಸ್ವಾಮಿಯರು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಈ ಸಲ. ಯಾಕಂದ್ರೆ ಫಸ್ಟು ವರ್ಷ ಸ್ವಾಮಿಯರು ಅಕ್ಷಯ ಸ್ವಾಮಿಯರು, ಹಂಗಾಗಿ ಸ್ವಲ್ಪ ಎಲ್ಲರೂ ಜೊತೆಗೆ ಹೋಗ್ಬೇಕು ಅಂತ ಕಾದು ಹೋಗ್ತಾ ಇದ್ದೀವಿ.
ಈಗ ಮಣಿಕಂಠ ಸ್ವಾಮಿನ ಎತ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು. ಹಂಗಾಗಿ ಅವರು ಸ್ಪೀಡಾಗಿ ಹೋಗಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಬರ್ರಿ ಬರ್ರಿ ಇಲ್ಲ ಬರ್ರಿ. ಎಲ್ಲ ಡೌನ್ ಈಗೇನು ಅಪ್ ಅಂತೂ ಯಾವುದೂ ಇಲ್ಲ. ಡೌನ್ ಬರ್ತದೆ. ವರುಣ್ ಸ್ವಾಮಿ ಅವರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರೇಮ್ ಸ್ವಾಮಿ ಅವರು ಯಾಕೋ ವಾಯ್ಸೇ ಬರ್ತಾ ಇಲ್ಲ. ಅವ್ರ ಮಾತು ಬರೋಕ್ಕೆ ಬರ್ತಾ ಇಲ್ಲ. ಅವ್ರು ಹಿಂದೆ ಹೋದ್ರೆ ಸ್ವಾಮಿ ಶರಣ ಅವನಿದೆ. ಡೌನ್ ಮಾಡ್ತಾರೆ ಅಂತ ಹೇಳ್ತಿಲ್ಲ ಅಲ್ಲಿ ಸ್ವಾಮಿ. ಆ ಸ್ವಾಮಿದು ಕಾಲನ ಅವರೇ ಮುಂದೆ ಹೋಗ್ತಾರೆ. ನಿಮಗೆ ಅದಕ್ಕೆ ಬ್ಯಾಕ್ ಕೊಡ್ರಿ. ಆಗಲ್ಲ ಅಂದ್ರೆ ಬ್ಯಾಕ್ ಕೊಡ್ರಿ. ಅಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತೇವೆ. ಕ್ಲೋಸ್ ಮಾಡಿದ್ರೆ ಏನ್ ಬಂತು? ಮತ್ತೆ 7 ಗಂಟೆ ಮಟ್ಟ ಕಾಯ್ಬೇಕು. ಅವರೆಲ್ಲ ಮುಂದೆ ಹೋಗ್ತಾರೆ, ನೀವು ಹಿಂದಕ್ಕಿರ ನೋಡು. ತಂಬರ್ರಿ ಇಲ್ಲಿ ಒಜ್ಜೆ ಆಗಿದ್ರೆ ಬ್ಯಾಕ್ ಕೊಡ್ರಿ. ಒಜ್ಜೆ ಆಗೈತಾ ಕೊಡ್ರಿ. ಮತ್ತೆ ಕೊಡ್ರಿ. ಯಾವ್ದು ಒಜ್ಜೆ ಆಗೈತಿ ಅದನ್ನ ಸ್ವಾಮಿ? ಇದು ಕೊಡ್ಬೇಡ್ರಿ, ಇಲ್ಲಿ ಹಾಕಣಕ್ ಆಗಲ್ಲ. 2 ಇದಾವ. ಡೌನ್ ಕಾಲ್ ಈಗ ಎದೆ ಮಟ್ಟಕ್ಕೆ ಬಂತು. ಕಪ್ಪು ಹತ್ಬೇಕಾಗುತ್ತೆ. ಈ ಇಳೆ ಕರನು ಹಾಗೆ ಸಿಕ್ಕಾಬಿಟ್ಟ ಪೇನ್ ಆಗ್ತದೆ ಕಾಲು. ಇಲ್ಲಿ ಎಷ್ಟು ಡೌನ್ ಇದೆ. ಇದಕ್ಕೋಸ್ಕರ ಇಲ್ಲಿ ಇದಿಷ್ಟು ಮೇಲೆ ಇದನ್ನು ಒತ್ಕೊಂಡ್ಬಂದು ಇದನ್ನು ಮಾಡಿರೋ ಅಂಥ ಸ್ವಾಮಿಗಳಿಗೆ ಅದೇ ಮದನ್ ಸ್ವಾಮಿಗಳಿಗೆ ಒಂದು ದೊಡ್ಡ ನಮಸ್ಕಾರ. ನೋಡ್ರಿ, ಇಂಥ ಅಪ್ಪನಾಗೆ ಇವನ್ನೆಲ್ಲ ತಂದು ಮಾಡೋದು ಈಸಿ ಅಲ್ಲ. ನೋಡ್ರಿ ಅಷ್ಟು ಡೌನ್ ಐತೆ. ಇದು ನಾರ್ಮಲ್ ರೋಡ್ ಅಲ್ಲ, ವೆಹಿಕಲ್ ಬಂದು ಮಾಡುತ್ತೆ ಅನ್ನಕ್ಕೆ. ಮಣಿಕಂಠ ನೋಡ್ರಿ ಎಷ್ಟು ಡೌನ್ ಐತಿ. ಇದು ನೋಡಿ ಎಷ್ಟು ಅಪ್ ಐತಿ. ಡೌನ್ ಬಂತು. ಇಲ್ಲಿದೆ ಕರಿಮಲ ಬೆಟ್ಟದ್ದು ಡೌನ್ ಮುಗೀತು. ಪಾಪ ಇಲ್ಲಿಗೆ ಮುಗೀತು. ಡೌನ್ ಮುಗೀತು ನೋಡ್ರಿ ಇಲ್ಲಿಗೆ. ಇನ್ನು ಹೌದಪ್ಪ ಭಗವಂತ. ಪ್ರೇಮ್ ಸ್ವಾಮಿಗೆ ಬಿಸ್ಕೆಟ್ ತಿನ್ಕಂತ ಬೇಗ ಬರೋ ಅಂತಾರೆ. ಫುಲ್ ಹೊಡೆದವ ಗುರು ಇದರ ಕಡಿಮೆ ಗುರು. ಅದು ಓಪನ್ ಆಗ್ಬಿಟ್ಟವ ಕಾಲು. ಇವೇ ಇದೆ ಮುಚ್ಚಿಬಿಟ್ಟವು ನೋಡ್ರಿ. ದೊಡ್ಡಪಾದದ ಎಫೆಕ್ಟ್ ಇದೆ. ಕಲ್ಲು ಹಾಕಿದ್ರೆ ಬ್ಯಾಂಡೇಜ್ ಮಾಡ್ತಾರೆ. ಇಷ್ಟೆಲ್ಲ ಸಾಹಸ ಇರುತ್ತೆ. ಈಗಿನ್ನು ಶಬರಿಮಲೆ ಬೆಟ್ಟ ಹತ್ಬೇಕು. ಪಂಬಾಯಿನೂ 2 ಕಿಲೋಮೀಟರ್ ಇತ್ತು. ಪಂಬಾಯಿನೂ 2 ಕಿಲೋಮೀಟರ್. ಹಂಗಾಗಿ ಮಡಿಯಾಗವರೆಗೂ ಈ ಸಿಸ್ಟಮು. ಆಮೇಲೆ ಮತ್ತೆ ನೀ ಕ್ಯಾಪು 1-2-3 ಹಾಕ್ತೀವಿ. ಎಲ್ಲರೂ ಇಲ್ಲಿ ಸಿಕ್ಕಿದ್ದಾರೆ. 3 ಸಾವಿರ ಮಾತ್ರ ಹೋಗಿದ್ದಾರೆ.
ಹುಡುಗರೆಲ್ಲ ಇಲ್ಲಿದ್ದೀವಿ. ಒಂದು 2 ಕಿಲೋಮೀಟ್ರ್ ಹೋಗಿ ಪಂಪ ಹತ್ತಿ ಅಯ್ಯಪ್ಪ ದರ್ಶನ ಆಗ್ಬಿಟ್ರೆ ಸಾಕು. ಸಿಕ್ಕಾಪಟ್ಟೆ ಪೇನ್ ಅನುಭವಿಸಿದ್ದೀವಿ ಇವತ್ತು. ಇರಲಿ, ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಆಗುತ್ತೆ. ಭಾಳ ಕಠಿಣ ಇತ್ತು ಲಾಸ್ಟ್ ಟೈಮ್ಗಿಂತ. ತುಂಬಾ ಈ ಸಣ್ಣ ಕಲ್ಲುಗಳು ತುಂಬಾ ಪ್ರಾಬ್ಲಮ್ ಕೊಟ್ಟಿದ್ದಾವೆ. ಮಳೆ ಸಿಕ್ಕಾಪಟ್ಟೆ ಆಗಿ ಎಲ್ಲ ಮರಳು ಎದ್ಬಿಟ್ಟಿದೆ. ಎಲ್ಲ ಮರಳಿಗಿಂತ ಕಲ್ಲುಗಳು ಎದ್ಬಿಟ್ಟಿದ್ದಾವೆ. ಓಕೆ, ಥ್ಯಾಂಕ್ಸ್ ಮೇಡಮ್.